ಅದೇ ಬರೋಕ್ಕಾಗಿಲ್ಲ. ಈಗ ಕುತ್ಕೊಂಡ್ಬಂದಿದ್ದೀನಿ, ಕಡೆ ಸೈಡಿಗೆಲ್ಲ ಕವರ್ ಆಗಿಲ್ಲ ಅಂತ. ಈಗ ಈ ಕಡೆಯಿಂದ ಹಾಕ್ತೀನಿ, ನೀರನ್ನು ಹರಿಸಬೇಕೀಗ. ನೋಡ್ಬೋದು ನೀವು ಇಲ್ಲಿ ಹತ್ರ ಬಂದರೆ ನಾವು ಪಕ್ಕದಲ್ಲಿರೋ ಕಳೆನೂ ತೆಗೆದಿಲ್ಲ, ಯಾಕೆಂದರೆ ಕಳೆನಾಶಕ ಹಾಕಿದ್ರೂ ತೊಂದರೆ ಆಗುತ್ತೆ ಅಂತೇಳಿ ಹಂಗೆ ಬಿಟ್ಟಿದ್ದೀನಿ. ಸೊ ಇದು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಫಾಲೋ ಮಾಡ್ಕೊಂಡು ಮಾಡ್ತಾ ಇರೋವಂಥದ್ದು. ಸೊ ನಮಗೆ ಮೇಯ್ನ್ ಇನ್ಸ್ಪಿರೇಷನ್ನೇ ಸುಭಾಷ್ ಪಾಳೇಕರ್ ಕೃಷಿ ಅವ್ರದ್ದು ಪದ್ಧತಿ. ಅವ್ರದ್ದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ವಿ. ಅದರಲ್ಲಿ ಅವ್ರು ಹೇಳಿದರು ಕೆಮಿಕಲ್ಲು ಕಳೆನಾಶಕ ಏನು ಬಳಸಬೇಡಿ ಅಂತ. ಹಾಗಾಗಿ ನಮಗೂ ಅದ್ರ ಬಗ್ಗೆ ಆಸಕ್ತಿ ಇತ್ತು, ಅವಕಾಶ ಸಿಕ್ತು ಅವ್ರದ್ದೊಂದು ವರ್ಕ್ಶಾಪ್ ಅಟೆಂಡ್ ಮಾಡೋದು. ಕಾರ್ಯಾಗಾರ ಚೆನ್ನಾಗಿತ್ತು, 3 ದಿನದ್ದು. ಪ್ರಾಕ್ಟಿಕಲ್ ಏನೂ ಇರಲಿಲ್ಲ, ಬಟ್ ಥಿಯರಿ ಇತ್ತು 3 ದಿನ. ಸಾಧಕರನ್ನೆಲ್ಲ ಕರೆಸಿದ್ರು, ಸುಭಾಷ್ ಪಾಳೇಕರ್ ಕೃಷಿ ಮಾಡಿ ಬೆಳೆದಿರೋ ಅಂಥವ್ರನ್ನ. ಅವರನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿ ನಾನು ಮತ್ತು ನಮ್ಮ ಇನ್ನೊಬ್ಬರು ನೈಬರ್ ಇಲ್ಲೇ ಇದ್ದಾರೆ, ಕಾರ್ತಿಕ್ ಅಂತ, ನಾವು ಇಬ್ಬರೂ ಇದೇ ಥರ ಬೆಳೀತಾ ಇದ್ದೀವಿ. ಇದು ಏನು ಕೆಲಸ ಅಂತ ಅನಿಸಲ್ಲ, ನಿಮಗೆ ಅನಿಸುತ್ತೆ ಬಕೆಟ್ ಎತ್ಕೊಂಡು ಓಡಾಡಬೇಕಾ ಅಂತ. ಬಟ್ ನಿಮಗೆ ವಿಷಮುಕ್ತ ಆಹಾರ ಬೆಳೀತಾ ಇದ್ದೀನಿ, ರೈತ ಅಂದರೆ ಖುಷಿ ಇರಬೇಕಲ್ಲ. ಆ ಪ್ರೈಡು ನನಗಿದೆ ಇದರಿಂದ. ಬಟ್ ನಾನೇನು ಮಾಡಿಲ್ಲ, ನೇಚರ್ ಕೊಟ್ಟಿರೋ ಅಂಥದ್ದು. ಬನ್ನಿ ಹತ್ರ, ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಲಾಸ್ಟ್ ವೀಕ್ ಹೇಳ್ತಾ ಇದ್ನಲ್ಲ, ನೋಡಿ ಈ ಹೈಟಿಗಿದೆ, ಇದು ಇಲ್ಲಿವರೆಗೂ ಬರುತ್ತೆ ಭತ್ತ. ನಾನು ನೆಲದ ಮೇಲೆ ಗದ್ದೆ ಸಾಲಿಗೆ ಬಂದಿದ್ದೀನಿ, ನೀರು ಸ್ವಲ್ಪ ಕಡಿಮೆ ಆಗಿದೆ, ಈಗ ಬಿಡಬೇಕು. ಬಟ್ ನೀವು ನೋಡ್ಬೋದು ಎಷ್ಟು ಹೈಟ್ ಬಂದಿದೆ ಅಂತ. ನನಗೂ ಗೊತ್ತಿರಲ್ಲ ಇದಿಷ್ಟು ಹೈಟ್ ಬರುತ್ತಾ ಇಲ್ಲ, ನನ್ನ ಮಾತ್ರ ಬಂದಿದೆ ಅಂತ. ಇದು ನನ್ನ ಸಮಕ್ಕೆ ಬಂದಿದೆ, ಕೆಲವೊಂದು ನನಗಿಂತ ಹೈಟ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು, ಇದು ಬಂದು ನನ್ನ ಮಂಡಿವರೆಗೂ ಬರುತ್ತೆ, ಸ್ವಲ್ಪ ಹಿಪ್ವರೆಗೂ ಬರುತ್ತೆ ಅಂದ್ಕೊಳ್ಳಿ. ಈ ಹೈಟ್ವರೆಗೂ ಬಂದಿದೆ. ಬಟ್ ಇದು ವಿಡಿಯೋ ಕ್ಯಾಮ್ರಾ ಕೊಡಿ, ನಾನು ರೆಕಾರ್ಡ್ ಮಾಡ್ತೀನಿ. ಡಿಫ್ರೆನ್ಸ್ ನೋಡ್ಬೋದು, ಇವ್ರದ್ದು ಒಣಗಿದೆ, ಇವರೆಲ್ಲ ಹಾಕಿದ್ಮೇಲೆ ನಾನು ಹಾಕಿರೋದು. ನಮ್ಮದು ಈ ಹೈಟ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅವರಿಗೂ ನಮ್ಮ ಭತ್ತಕ್ಕೂ.